ನಮಸ್ಕಾರ ಸ್ನೇಹಿತರೆ KS ಗ್ರೂಪ್ ಬಿ ಎಕ್ಸಾಮ್ಸ್ ಗೆ ಏನು ನಾವು ವಿಡಿಯೋ ಸರಣಿ ಮಾಡ್ತಾ ಇದೀವಿ 500 ಪ್ರಶ್ನೆಗಳ ಸರಣಿ. ಇವತ್ತು 15ನೇ ವಿಡಿಯೋ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ಬನ್ನಿ ಡೀಟೇಲ್ ಆಗಿ ನೋಡೋಣ. ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಬಿಲ್ ಆಗಿರ್ಬೋದು, ಲೋಕಪಾಲ್ ಬಗ್ಗೆ ಆಗಿರ್ಬೋದು, ನ್ಯಾಷನಲ್ ಕೋಲ್ ಇಂಡೆಕ್ಸ್ ಬಗ್ಗೆ ಆಗಿರ್ಬೋದು, ಇನ್ನು ಒಂದಷ್ಟು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು. ಡೀಟೇಲ್ ಆಗಿ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ನೋಡಿ, KS ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನಮ್ಮ ಪ್ಲೇ ಲಿಸ್ಟ್ ಗೋಸ್ಕರ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ಕರೆಂಟ್ ಅಫೇರ್ಸ್ ಗಳು, GK, ಮೆಂಟಲ್ ಎಬಿಲಿಟಿ ಎಲ್ಲ ನಿಮ್ಗೆ ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬನ್ನಿ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಬಂದ್ಬಿಡ್ತೀನಿ. ಕ್ವಶನ್ ಮುಖಾಂತರ ನಾವು ಡೀಟೇಲ್ ಆಗಿ ಏನೇನ್ ಹೇಳುತ್ತೆ ಅಂತ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸಾರ್ವಜನಿಕ ಪರೀಕ್ಷಾ ಮಸೂದೆ 2024 ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಬಿಲ್ ಅಂತ ಫೆಬ್ರವರಿಯಲ್ಲಿ ಇದನ್ನ ಮಂಡಿಸ್ತಾರೆ ಲೋಕಸಭೆಯಲ್ಲಿ. ವೆರಿ ಇಂಪಾರ್ಟೆಂಟ್ ಇದು. ಏನಿಗೆ ಇಂಪಾರ್ಟೆಂಟ್ ಅಂದ್ರೆ, ನಿಮ್ಗೆ ಗೊತ್ತಿದೆ, ಈಗ SSC ಆಗಿರ್ಬೋದು, ಮೊನ್ನೆ ನೀಟಲ್ಲೂ ಕೂಡ ಒಂದಷ್ಟು ಗೋಲ್ಮಾಲ್ಗಳು ಒಂದಷ್ಟು ಆಯ್ತು ಎಕ್ಸಾಮ್. ಈ ತರದೆಲ್ಲ ಆಗ್ತಾ ಇರತ್ತಲ್ಲ, ಇದನ್ನ ಪ್ರಿವೆಂಟ್ ಮಾಡ್ಬೇಕು. ಇದನ್ನ ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು. ಇದನ್ನ ಕ್ರಿಮಿನಲ್ ಒಂದು ಅಡಿಯಲ್ಲಿ ತರಬೇಕು ಅನ್ನೋದು, ಕ್ರಿಮಿನಲ್ ಮೊಕದ್ದಮೆಯಾಗಿ ಹೂಡಬೇಕು ಅಂತಕ್ಕಂಥದ್ದು ಈ ಬಿಲ್ ಅಲ್ಲಿದೆ. ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ವಿತ್ತೀಯ ಲಾಭಕ್ಕಾಗಿ ಅನ್ಯಾಯದ ವಿಧಾನಗಳಲ್ಲಿ ತೊಡಗಿರುವ ಸಂಘಟಿತ ಗುಂಪುಗಳು ಮತ್ತು ಸಂಸ್ಥೆಗಳ ಶಿಕ್ಷಿಸುವ ಗುರಿಯನ್ನು ಬಿಲ್ ಹೊಂದಿದೆ. ಸಂಘಟಿತ ಗುಂಪುಗಳು ವೆರಿ ಇಂಪಾರ್ಟೆಂಟ್ ವರ್ಡ್ ಇದು. ಡಿಸ್ಕಸ್ ಮಾಡ್ತೀನಿ. ಆರ್ಗನೈಸ್ಡ್ ಗ್ರೂಪ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಎಸ್, ದಿಸ್ ಇಸ್ ಕರೆಕ್ಟ್. ಏನ್ ಸರ್? ಆರ್ಗನೈಸ್ಡ್ ಗ್ರೂಪ್. ಫೈನ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವ ಯಾವುದೇ ಪರೀಕ್ಷೆಯ ಮಸೂದೆ ಅಡಿಯಲ್ಲಿ ಒಳಗೊಳ್ಳುತ್ತಾರೆ. ಎಸ್, ಕರೆಕ್ಟ್. ಮಸೂದೆ ಅಡಿಯಲ್ಲಿ ಎಲ್ಲ ಅಪರಾಧಗಳು ಕಾಗ್ನಿಸಬಲ್, ಜಾಮೀನು ರಹಿತ ಮತ್ತು ಸಂಯೋಜಿತವಲ್ಲ. ತಪ್ಪ? ಎಸ್, ದಟ್ ಈಸ್ ರಾಂಗ್. ಸರಿ ಆನ್ಸರ್. ಸರಿ. ಎಸ್, ಇಟ್ ಈಸ್ ಅ ಜಾಮೀನು ರಹಿತ. ಕಾಗ್ನಿಸಬಲ್ ಅಂದ್ರೆ ಅಪರಾಧ ಅಂತ ಯಾವ್ದು ಕಾಣಿಸುತ್ತೆ ಅರೆಸ್ಟ್ ಮಾಡ್ಬೋದು, ಅದಕ್ಕೆ ಯಾವುದೇ ಜಾಮೀನು ಸಿಗಲ್ಲ. ನೀವು ಕೋರ್ಟ್ ಸಬ್ಮಿಟ್ ಆದ್ಮೇಲೆ ಅಲ್ಲಿಂದ ನೀವು ಜಾಮೀನು ತಗೋಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಎಲ್ಲ ಆಪ್ಷನ್ ಕೂಡ ಕರೆಕ್ಟ್. ಸರ್, ಏನಿದೆ ಬಿಲ್ಲು? ಮುಖ್ಯವಾಗಿ ಇಲ್ಲಿ ಏನ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಈ ಬಿಲ್ ಅಲ್ಲಿ ಏನಿದೆ ಅನ್ನೋದು ಕೇಳ್ತಾನೆ. ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಪರೀಕ್ಷೆ ಅಂತಕ್ಕಂಥ ಪಬ್ಲಿಕ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತಿದೆ, ಪ್ರಾಧಿಕಾರ ಅಂತಿದೆ. ಏನಂಗಂದ್ರೆ, ಅಂದ್ರೆ ಕೇಂದ್ರ ಸರ್ಕಾರ ನಡೆಸ್ತಕ್ಕಂತ ಅಥವಾ ಕೇಂದ್ರ ಸರ್ಕಾರ ಬೇರೆ ಯಾವುದೇ ಸಂಸ್ಥೆಗೆ ವಹಿಸಿರ್ತಕ್ಕಂತ ಹುದ್ದೆಗಳಿಗೆ ನಡೆಸ್ತಕ್ಕಂತ ಕೇಂದ್ರದ ಏಡೆಡ್ ಪರೀಕ್ಷೆಗಳು ಏನಿದೆ ನಡೆಸ್ತಕ್ಕಂಥದ್ದೆಲ್ಲ ಇದ್ರ ಅಡಿಯಲ್ಲಿ ಬರ್ತದೆ. ಓಕೆ, ಸೊ ಹಾಗಾಗಿ ಈ ಒಂದು ಗೋಲ್ಮಾಲ್ ನಡೆಸ್ತಕ್ಕಂಥದ್ದು, ಬ್ಲೂಟೂತ್ ಮುಖಾಂತರ ಪೇಪರ್ ಲೀಕ್ ಮಾಡೋದು, ಸೊ ಈ ತರದ್ದೆಲ್ಲ ಇದೆಯಲ್ಲ, ಇವನ್ನೆಲ್ಲ ತಡಿಬೇಕು ಅಂತ ಆನ್ಲೈನ್ ಮುಖಾಂತರ ಇವಕ್ಕೆಲ್ಲ ಒಂದಷ್ಟು ತಡಿಬೇಕು. ಇದು ಆದ್ರೂ ಕೂಡ ಏನೇನ್ ಶಿಕ್ಷೆ ಆಗುತ್ತೆ. ಅಕಸ್ಮಾತ್ ಯಾರು ಎಕ್ಸಾಮ್ ಮಾಡ್ತಾರಲ್ಲ ಅವರೇ ಮಾಡ್ಬಿಡ್ಬೋದು ತಪ್ಪುಗಳನ್ನ. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಯಾವ ಇನ್ಸ್ಟಿಟ್ಯೂಷನ್ಸ್ ಗಳು, ಯಾವ ಎಕ್ಸಾಮ್ ಬೋರ್ಡ್ ಗಳು ಇದ್ರಲ್ಲಿ ಬರೆಯುತ್ತೆ ಅಂದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಬರುತ್ತೆ, SSC ಬರುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ RRB, ಹಾಗೆ IBPS ಕೂಡ ಬರುತ್ತೆ. ಹಾಗೆ ಯಾವ್ದಾದ್ರು ಮಿನಿಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಗಳು ಎಕ್ಸಾಮ್ ಗಳು ನಡೆಸಿದ್ರೆ ಅದು ಬರುತ್ತೆ. ಮತ್ತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ಕೂಡ ಇದ್ರ ಅಡಿಯಲ್ಲಿ ಬರುತ್ತೆ. ಓಕೆ, ಹಾಗಾಗಿ ಇಲ್ಲಿ ಯಾರು ಇದನ್ನ ತಪ್ಪು ಮಾಡಿದ್ರೆ ಅಂತ ಗೊತ್ತಾದ್ರೆ 3 ವರ್ಷಗಳ ಅವಧಿಗೆ ಕಡಿಮೆ ಇಲ್ಲದ ಜೈಲು ಶಿಕ್ಷೆ, ಅದು 5 ವರ್ಷ ವಿಸ್ತರಿಸಬಹುದು, 10 ಲಕ್ಷ ರೂಪಾಯಿ ತನಕ ದಂಡ ಕೂಡ ವಿಧಿಸಬಹುದು. ಅಕಸ್ಮಾತ್ ಈಗ IBPS ಏನಾದ್ರು ಗೋಲ್ಮಾಲ್ ಮಾಡ್ತು ಅಥವಾ SSCನೇ ಮಾಡ್ಬಿಡ್ತು, SSC ಒಳಗಿರೋರೇ ಮಾಡ್ಬಿಟ್ರು, ಅದೇ ಎಕ್ಸಾಮ್ ನಡ್ತಕ್ಕಂಥ RRBನೇ ಗೋಲ್ಮಾಲ್ ಮಾಡ್ತು, ಸೊ ಹಿಂಗೆಲ್ಲ ಆದಾಗ ಅಂತವ್ರಿಗೆ 1 ಕೋಟಿ ಆ ಸಂಸ್ಥೆಗೆ ತನಕ ಶಿಕ್ಷೆ ಇರುತ್ತೆ. ಓಕೆ, ಒಬ್ಬ ವ್ಯಕ್ತಿ ಅಥವಾ ಪರೀಕ್ಷಾ ಸೇವೆ ಒದಗಿಸುವವರು ಸೇರಿದಂತೆ ವ್ಯಕ್ತಿಗಳ ಗುಂಪು ಸಂಘಟಿತ ಅಪರಾಧವಾದಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅಂತ ಕರಿತೀವಿ. ಅಂದ್ರೆ ಈಗ ನೋಡಿ, ಅನ್ಲಾಫುಲ್ ಆಗಿ ಒಂದಷ್ಟು ಗುಂಪು ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಈಗ ನಾವು PSL ಆಯ್ತು ಅಲ್ವಾ, ದಟ್ ಈಸ್ ಆರ್ಗನೈಸ್ಡ್ ಕ್ರೈಮ್. ಎಲ್ಲರೂ ಪೊಲೀಸಲ್ಲಿ ಇರ್ತಕ್ಕಂಥವ್ರು ಇನ್ಕ್ಲೂಡ್ ಆಗಿದೆ ಅದರಲ್ಲಿ. ಸೊ ದಟ್ ಇಸ್ ಕಾಲ್ಡ್ ಆರ್ಗನೈಸ್ಡ್ ಕ್ರೈಮ್ ಅಂತ ಕರಿತೀವಿ. ಸೊ ಇಂಥವ್ರಿಗೆಲ್ಲ 5 ವರ್ಷಗಳ ಜೈಲು ಶಿಕ್ಷೆ ಅಥವಾ 10 ವರ್ಷ ವಿತರಿಸಬಹುದು, 1 ಕೋಟಿ ತನಕ ಅವ್ರಿಗೆ ಏನಾಗ್ಬೋದು, ಫೈನ್ ಆಗ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಅಕಸ್ಮಾತ್ ಅವರು ಅದಕ್ಕೆ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಆ ಸಂಸ್ಥೆ ಏನಿರುತ್ತೆ, ಆ ಸಂಸ್ಥೆ ಯಾವ್ದಾದ್ರು
ಈಗ SSC ಆಗಿರ್ಬೋದು, IVP ಯಾವ್ದಾದ್ರು ಅವ್ರದ್ದು ಬಿಲ್ಡಿಂಗ್ ಅದು ಇದೇನಿದ್ರೆ ಅವರ ಒಂದು ಸ್ವತ್ತನ್ನು ಮುಟ್ಟುಗೋಲು ಹಾಕೊಳ್ತಾರೆ, ಹಾಕೊಂಡು ಅದರಿಂದ ವಸೂಲಿ ಮಾಡಲಾಗುತ್ತೆ. ಓಕೆ, ಸೊ ಇದೊಂದೇ ತಿಳ್ಕೊಂಡ್ರೆ ಆಗಲ್ಲ. ಕರ್ನಾಟಕದಲ್ಲೂ ಕೂಡ ನಾವು ಬೆಳಗಾವಿ ಸೆಷನ್ ನಲ್ಲಿ 2023 ಮಸೂದೆ ಮಂಡಿಸ್ತಾರೆ ನಮ್ಮ ಈಗಿನ ಸರ್ಕಾರ, ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಭ್ರಷ್ಟಾಚಾರ ನೇಮಕಾತಿಯಲ್ಲಿ ಅನ್ಯಾಯದ ವಿಧಾನ ತಡೆಗಟ್ಟುವಿಕೆ ಮಸೂದೆ ಅಂತ. ಇದು ಗೊತ್ತಿರಬೇಕು ನಿಮ್ಗೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದು ಕೂಡ. ಏನು ಕರ್ನಾಟಕದಲ್ಲೂ ಕೂಡ ನಿಮಗೆ PSI ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಗೋಲ್ಮಾಲ್ಗಳು ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಹಂಗಾಗಿ ಅದನ್ನ ತಡಿಬೇಕು, ಲಕ್ಷಾಂತರ ಅರ್ಹ ಯುವಕರಿಗೆ ನ್ಯಾಯ ಕೊಡಿಸ್ಬೇಕು. ಸೊ ಇದೆಲ್ಲ ಏನಿದೆ ತಡೆಗಟ್ಟಬೇಕು ಅಂತ 4 ಉದ್ದೇಶಗಳನ್ನ ಇಟ್ಕೊಂಡಿದೆ, ನೋಡ್ಕೊಳ್ಬೇಕಾದ್ರೆ. 4 ಯಾವ್ದು ಇವೆಲ್ಲ ನಿಮ್ಗೆ SAಗಳಲ್ಲಿ ಮತ್ತೆ KS PSI SA ಅಥವಾ ಮೇನ್ಸ್ ಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು ನೀವು. ಫೈನ್. ಇನ್ನು ಇದರಲ್ಲಿ 7 ಅಂಶಗಳಿದೆ ಕರ್ನಾಟಕದಲ್ಲೂ ಕೂಡ. ಯಾವುದು ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ನಾವು ಈಗ ಕೇಂದ್ರದ್ ನೋಡಿದ್ವಲ್ವಾ, ಹಾಗೆ ಕರ್ನಾಟಕದ ಪರೀಕ್ಷಾ ಅಕ್ರಮ ತಡೆ ಮಸೂದೆ 2023 ಅಲ್ಲಿ ಯಾವ್ದಿದೆ, ಕರ್ನಾಟಕದ KPSC ಬರುತ್ತೆ, KEA ಬರುತ್ತೆ ನೋಡಿ, ಕರ್ನಾಟಕ ಪರೀಕ್ಷಾ ಇನ್ನೂ ಅದು ಇದಾಗಿಲ್ಲ, ಅಪ್ರೂವ್ ಆಗಿಲ್ಲ, ಮಸೂದೆ ಮಂಡಿಸಿದ್ದಾರೆ, ಅದು ವೆರಿಫಿಕೇಶನ್ ಇರುತ್ತೆ ಸದನದಲ್ಲಿ. ಆಮೇಲೆ ಇದು ನೆಕ್ಸ್ಟ್ ಸೆಷನ್ ಗಳಲ್ಲಿ ಏನ್ ಮಾಡ್ತಾರೆ, ಇದನ್ನ ಒಂದು ಕಾಯ್ದೆಯಾಗಿ ತರ್ತಾರೆ ಸ್ನೇಹಿತರೆ. ಸರ್ಕಾರ ಅನುದಾನ ಪಡೆದ ವಿಶ್ವವಿದ್ಯಾನಿಲಯಗಳು ಕೂಡ ಇದರಲ್ಲಿ ಬರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯಮಾಪನ ಮಂಡಳಿ ಕೂಡ ಇದರಲ್ಲಿ ಬರುತ್ತೆ. ಕರ್ನಾಟಕ ಪೊಲೀಸ್ ನೇಮಕ ಮತ್ತು ಬಡ್ತಿ ಮಂಡಳಿ ಕೂಡ ಇದರಲ್ಲಿ ಬರುತ್ತೆ. ಎಲ್ಲಾ ಏಜೆನ್ಸಿಗಳು, ಕರ್ನಾಟಕ ಸರ್ಕಾರ ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳು ನಡೆಸ್ತಕ್ಕಂಥ ಎಲ್ಲ ಈ ಯಾವ್ದಾದ್ರು ಬೋರ್ಡ್ಗಳು, ನಿಗಮ ಮಂಡಳಿಗಳಿರುತ್ತೆ, ಅದು ಎಕ್ಸಾಮ್ಗಳು ಮಾಡ್ತವೆ. ಸೊ ಅವೆಲ್ಲ ಕೂಡ ಇದ್ರ ಅಡಿಯಲ್ಲಿ ಬರುತ್ತೆ. ಓಕೆ, ಏನ್ ಶಿಕ್ಷೆ ಆಗ ಕರ್ನಾಟಕದ ಒಂದು ಈ ಭ್ರಷ್ಟಾಚಾರ ನೇಮಕಾತಿ ಅನ್ಯಾಯದ ತಡೆಗಟ್ಟುವಿಕೆ ಮಸೂದೆ ಪ್ರಕಾರ ಅಂದ್ರೆ, ಈ ತರ ಅಪರಾಧಿ ಅಂತ ಸಾಬೀತಾದ್ರೆ 2 ವರ್ಷ ಯಾವುದೇ ಪರೀಕ್ಷೆ ಬರೆಯುವಂತಿಲ್ಲ, ಡಿಬಾರ್ ಮಾಡಲಾಗುತ್ತೆ. ಮತ್ತೆ ಆ ಸಂಸ್ಥೆಗೆ ಯಾವುದೇ ಅಕಸ್ಮಾತ್ ಆ ಸಂಸ್ಥೆನೆ ಎಕ್ಸಾಮ್ ಮಾಡ್ತಕ್ಕಂಥದ್ದೇ ಈ ಒಂದು ಇದ್ರಲ್ಲಿ ತೊಡಗಿದ್ರೆ ಅವರು ಕಂಪ್ಲೀಟ್ ಆ ಎಕ್ಸಾಮ್ ಏನ್ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು, ಅದೇನ್ ಖರ್ಚಾಗುತ್ತೆ ಅದೆಲ್ಲ ಆ ಸಂಸ್ಥೆ ಕೊಡ್ಬೇಕಾಗತ್ತೆ. ಓಕೆ, ಪರೀಕ್ಷಾ ಅಕ್ರಮದ ಎಲ್ಲ ಅಪರಾಧ ಈ ಮಸೂದೆ ಪ್ರಕಾರ ಜಾಮೀನು ರಹಿತವಾಗಿರುತ್ತೆ. ಪರೀಕ್ಷಾರ್ಥಿಯ ಅನ್ಯಾಯದ ರೀತಿಯಲ್ಲಿ ತೊಡಗಿರುವ ಕಂಡು ಬಂದ್ರೆ ವರ್ಷಗಳವರೆಗೆ ವಿಧಿಸಬಹುದಾದ ಶಿಕ್ಷೆ ಮತ್ತು ಅದರ 5 ವರ್ಷ ತನಕ ಮತ್ತು 10 ಲಕ್ಷ ರೂಪಾಯಿ ಕಡಿಮೆ ದಂಡ ಕೂಡ ಇದಕ್ಕೆ ಕಟ್ಟಬೇಕಾಗತ್ತೆ. ಈ ಅಪರಾಧ ಕುಮ್ಮಕ್ ಕೊಡೋರು, ಓಕೆ, ಈಗ ಒಬ್ರಿಂದ ಒಬ್ರಿಗೆ ಈಗ ನಾನ್ ಮಾಡ್ತೀನಿ ನೀನು ಮಾಡಿಸ್ಕೊ ಅನ್ನೋದು, ಅಂತವ್ರು ಕೂಡ ಇದರಲ್ಲಿ ಲಾಕ್ ಆಗ್ತಾರೆ. ಅವ್ರಿಗೂ ಕೂಡ 8 ವರ್ಷಗಳ ತನಕ ಜೈಲು ಶಿಕ್ಷೆ, ಕುಮ್ಮಕ್ಕು ಕೂಡ ಆರೋಪದ ಮೇಲೆ 12 ವರ್ಷಗಳ ತನಕ ಅದನ್ನು ವಿಸ್ತರಿಸಬಹುದು, 15 ಲಕ್ಷದ 10 ಕೋಟಿ ತನಕ ದಂಡ ವಿಧಿಸಬಹುದು. ಅಂದ್ರೆ ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಸ್ವರೂಪ, ಆ ಒಂದು ಕೇಸ್ನ ಸ್ವರೂಪದ ಮೇಲೆ ಹೋಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಏಕರೂಪ ನಾಗರಿಕ ಸಂಹಿತೆ, ಯೂನಿವರ್ಸಲ್ ಸಿವಿಲ್ ಕೋಡ್, ವೆರಿ ಇಂಪಾರ್ಟೆಂಟ್. ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮ್ಗೆ ಗೊತ್ತಿದೆ, ಉತ್ತರಾಖಂಡ ಭಾರತದ ಮೊದಲ ರಾಜ್ಯ ಆಸ್ ಎ ಏನೋ ಒಂದು ಕಾಯ್ದೆ, ಒಂದು ಮಸೂದೆಯನ್ನು ಮಂಡಿಸಿ ತಂದಿರ್ತಕ್ಕಂಥದ್ದು ಅಲ್ವಾ. ಭಾರತದ ಸಂವಿಧಾನ 44ನೇ ವಿಧಿಯಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇದೆ. ಹೌದು, ಕರೆಕ್ಟ್. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಇದೆ. ಇತ್ತೀಚೆಗೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದ ಮೊದಲ ರಾಜ್ಯ ಉತ್ತರಾಖಂಡ. ಹೌದು. ಅಖಿಲ ಭಾರತ ಮುಸ್ಲಿಂ ಸದಸ್ಯರು 1942 ಸಂವಿಧಾನ ಸಭೆಯಲ್ಲಿ UCC ಯನ್ನು ಅಂಗೀಕರಿಸಿದ ಸಂದರ್ಭದಲ್ಲಿ ಬೆಂಬಲಿಸಿದರು. ತಪ್ಪು ಇದು ಅಲ್ವಾ, ಕೇವಲ 2 ಇಸ್ ದ ರೈಟ್ ಆನ್ಸರ್ ಅಲ್ವಾ. ಎಸ್, ಯಾಕಂದ್ರೆ ಈಗಲೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇದೆಯಲ್ಲ, ಇದನ್ನ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಾಮರಸ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿರೋಧಿಸ್ತಾ ಇದ್ದಾರೆ. ಈಗಲೂ ವಿರೋಧಿಸ್ತಾ ಇದ್ದಾರೆ ಅವರು. ಆಗೇನು ಅಂಗೀಕರಿಸಲಿಲ್ಲ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಫಸ್ಟ್ 1948 ನಮ್ಗೆ UCC ಬೇಕು ಅಂತೇಳಿ ನಮ್ಮ ಸಂವಿಧಾನದ ಒಂದು ರಚನೆ ಮಾಡಿರ್ತಕ್ಕಂಥವ್ರು ಹಾಕಿರ್ತಾರೆ ಅಲ್ವಾ. 44ನೇ ವಿಧಿಯಲ್ಲಿ ಇದೆ, ಅದು ನಮ್ಮ DPSP ಬರುತ್ತೆ ಅಲ್ವಾ, ಗೊತ್ತಿರ್ಬೇಕು. ಅವೆಲ್ಲ ಕೇಳೋ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖವಾಗಿ ಉತ್ತರಾಖಂಡ ಏನ್ ಪಾಸ್ ಮಾಡಿದೆ ಅದನ್ನ ಬಗ್ಗೆ ನೋಡೋಣ. ಏನ್ ಸರ್ ಇದು ಯೂನಿಫಾರ್ಮ್ ಅಂದ್ರೆ, ಮದುವೆ ಆಗ್ಲಿ, ವಿಚ್ಛೇದನ ಆಗ್ಲಿ, ಉತ್ತರಾಧಿಕಾರ ಆಗ್ಲಿ, ಪ್ರಾಪರ್ಟಿ ಸಂಬಂಧಪಟ್ಟಂತೆ ಆಗ್ಲಿ, ದತ್ತು ತಗೊಳ್ಳೋದಾಗ್ಲಿ, ಎಲ್ಲದೂ ಕೂಡ ಯಾವುದೇ ಧರ್ಮ ಆಧಾರಿತವಾಗಿ ಇರಬಾರದು, ಯಾವುದೇ ಧರ್ಮ ಆಧಾರಿತವಾಗಿರಬಾರದು, ಎಲ್ಲಾ ಧರ್ಮಕ್ಕೂ ಒಂದೇ, ಅದು ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಉತ್ತರಾಖಂಡದ ಕೀ ಪಾಯಿಂಟ್ಸ್ ಗಳೇನು ಅಂದ್ರೆ, ಅಗೇನ್ ಸೇಮ್, ಮದುವೆ, ವಿಚ್ಛೇದನ, ಆಸ್ತಿ, ಉತ್ತರಾಧಿಕಾರ, ಸಹಬಾಳ್ವೆ, ಇದೆಲ್ಲ ಕೂಡ ಒಂದೇ, ಎಲ್ಲಾ ಧರ್ಮದವರೆಗೂ ಒಂದೇ ಅಂತ ಹೇಳ್ತಂದಿದೆ. ಇಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾರೆ. ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಇದರಲ್ಲಿ ಹೇಳುತ್ತೆ. ಅಂದ್ರೆ ನೀವು ಲಿವಿಂಗ್ ರಿಲೇಶನ್ಶಿಪ್ ಇರ್ಬೋದು, ಬಟ್ ಆ ಪ್ರಾಧಿಕಾರ ಅಂತ ಒಂದಿರುತ್ತೆ, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕು, ಅಪ್ಲಿಕೇಶನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು. ಅಂದ್ರೆ ನಾವು ಲಿವಿಂಗ್ ಅಲ್ಲಿ ಇದೀವಿ ಅಂದ್ರೆ ರಿಜಿಸ್ಟರ್ ಮಾಡ್ಬೇಕು. ಅಕಸ್ಮಾತ್ ಮಾಡ್ಲಿಲ್ಲ, ಗೊತ್ತಾಯ್ತು ಅಂದ್ರೆ ನಿಮಗೆ ಕ್ರಿಮಿನಲ್ ಮೊಕದ್ದಮೆ ಕೊಡ್ತಾರೆ, ಆಮೇಲೆ ನೋಟಿಸ್ ಕೊಡ್ತಾರೆ ನಿಮ್ಗೆ. ಆಯ್ತಾ, ನೀವು ಈ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಇಂದ ಹೊರಗೆ ಹೋಗ್ತೀರಾ ಅಂದ್ರೆ ಅದನ್ನು ಇನ್ಫಾರ್ಮ್ ಮಾಡ್ಬೇಕು, ತಮ್ಮ ಹೇಳಿಕೆಯನ್ನು ಸಲ್ಲಿಸಬೇಕು. ದಟ್ ಈಸ್ ವಾಟ್ ಈ ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಸೆಕ್ಷನ್ 4 ಅಂತಿದೆ. ಇಲ್ಲಿ ಬೈಗಮಿ, ಪಾಲಿಗಮಿ ಬಗ್ಗೆ ಮಾತಾಡುತ್ತೆ, ಅಂದ್ರೆ ದ್ವಿಪತಿತ್ವ, ಬಹುಪತಿತ್ವ ಬಗ್ಗೆ ಮಾತಾಡುತ್ತೆ.
ಎಸ್, ಇಲ್ಲಿ ಡೈವರ್ಸ್ ಆಗದೇನೆ ಆಗ್ಬಹುದು, ಬಟ್ ಯಾವಾಗ ಅಂದ್ರೆ ಯಾರು ಒಬ್ರು ದಂಪತಿಗಳು ಒಬ್ರು ಇರ್ಬೋದು, ಒನ್ ಆಫ್ ದ ಸ್ಪೋಸ್. ಅಂದ್ರೆ ಗಂಡ ಸತ್ತೋಗಿರ್ತಾನೆ, ಆಗ ಹೆಂಡತಿ ಮದ್ವೆ ಆಗ್ಬೋದು, ಹೆಂಡತಿ ಸತ್ತೋಗಿರ್ತಾಳೆ, ಗಂಡ ಮದ್ವೆ ಆಗ್ಬೋದು, ಅಥವಾ ಸತ್ತೋಗಿಲ್ಲ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಅವಾಗ ಮದ್ವೆ ಆಗುತ್ತೆ. 7 years ಅಲ್ವಾ, ಎಲ್ಲಿರ್ತಾನೆ ಅಂತಾನೆ ಗೊತ್ತಿಲ್ಲ ನಮ್ಗೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲಿದ್ದಾರೆ ಗೊತ್ತಿಲ್ಲ ಅವರು, ಸೊ ಮದುವೆ ಆಗುತ್ತೆ. ಓಕೆ, ಇದು ಇದ್ರ ಬಗ್ಗೆ ಹೇಳ್ತಾ ಆಗುತ್ತೆ. ಮತ್ತೆ ಪುರುಷ ಮಹಿಳೆಗೆ ಸಮಾನ ಹಕ್ಕುಗಳನ್ನ ಇದರಲ್ಲಿ ಕೊಡಲಾಗುತ್ತೆ. ಸೆಕ್ಷನ್ 28 ಏನಿದೆ, ನೀವು ಡೈವರ್ಸ್ ತಗೋಬೇಕು ಅಂದ್ರೆ 1 ವರ್ಷ ಆಗಿರ್ಬೇಕು ಮದುವೆ ಆಗಿ, ಮಾಮೂಲಿ ನಮ್ಮ HMA ಆಕ್ಟ್ ಅಲ್ಲಿ ಅದೇ ಹೇಳುತ್ತೆ. ಓಕೆ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಕೂಡ ಅದೇ ಹೇಳುತ್ತೆ. ಬಟ್ ಇಲ್ಲಿ ಇವಾಗ ಕೋರ್ಟ್ಗಳು ಬೇರೆ ಬೇರೆ, ಸುಪ್ರೀಂ ಕೋರ್ಟ್ ಬೇರೆ ಬೇರೆ ತೀರ್ಪುಗಳು ಬಂದಿದೆ. 1 ವರ್ಷ ಇರ್ಬೇಕಂತ ಏನಿಲ್ಲ. ನಿಮ್ ಕಷ್ಟ ಆಗಿದೆ, ತುಂಬಾ ಕಷ್ಟ ಆಗಿದೆ ಅಂತಂದ್ರೂ ಕೂಡ, ಅಥವಾ ನೀವು ಒಪ್ಪಿಗೆ ಇದ್ದು ಹೋಗ್ತಾ ಇದಾರೆ ಅಂದ್ರೂ ಕೂಡ ನೀವು ವಿನಾಯಿತಿಗಳು ಇದ್ರಲ್ಲಿ ಸಿಗ್ತವೆ ಇವಾಗ. ಮತ್ತೆ ಮುಸ್ಲಿಂ ವೈಯಕ್ತಿಕ ಕಾನೂನುಗಳೇನಿದೆ, ನಿಕಾಹ್, ಹಲಾಲ್, ಇದ್ದಾತ್, ತ್ರಿವಳಿ, ಯಾವ್ದು ಇರಲ್ಲ ಇದ್ರಲ್ಲಿ, ಎಲ್ಲನೂ ಕೂಡ ಬಂದ್. ಓಕೆ, ಮತ್ತೆ ಇಲ್ಲಿ ಪ್ರಮುಖವಾಗಿ ಒಂದು ಇದ್ರಲ್ಲಿ ಹೊರಗಿಟ್ಬಿಡ್ತಾರೆ ಸ್ನೇಹಿತರೆ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾವ್ದು ಅಂದ್ರೆ LGBTQ. ಥರ್ಡ್ ಜೆಂಡರ್ ಅಂತ ಏನ್ ಕರಿತೀವಿ, ನಮ್ಮ ಭಾರತದಲ್ಲಿ ಥರ್ಡ್ ಜೆಂಡರ್ ನ ಸುಪ್ರೀಂ ಕೋರ್ಟ್ ಸರ್ಕಾರ ರೆಕಗ್ನೈಸ್ ಮಾಡಿದೆ ಅಲ್ಲ, ಮೂರನೇ ಒಂದು ಜೆಂಡರ್ ಇದೆ ಅಂತ ಹೇಳಿ ರೆಕಗ್ನೈಸ್ ಮಾಡಿದೆ. ಬಟ್ ಈ ಒಂದು ಯೂನಿವರ್ಸ್ ಕೊಡಲಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದನ್ನ ಹೊರಗಿಟ್ಟಿ ಇದನ್ನ ಮಾಡಿರ್ತಕ್ಕಂಥದ್ದು ಭಿನ್ನ ಲಿಂಗಗಳಿಗೆ ಸಂಬಂಧಗಳಿಗೆ ಮಾತ್ರ ಅನ್ವಯಿಸುತ್ತದೆ. LGBTQ ಈ ಬಿಲ್ ಬಗ್ಗೆ ಮಾತಾಡಿಲ್ಲ, ಇದನ್ನ ಅದರಿಂದ ಹೊರಗಿಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಯಾವ್ದು ಬೇಕಾದ್ರೂ ನಾನು ಇದು ಹೇಳಿರೋ ಪಾಯಿಂಟ್ಸ್ ಗಳಿಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ ಸರ್. ಫ್ರೀ ಮೂವ್ಮೆಂಟ್ ರೆಜಿಮಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಂದ್ರೆ ಮುಕ್ತ ಚಲನೆ ಆಡಳಿತ ಅಂತ ಕೇಳ್ತೇನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಸಿಂಪಲ್ ಆಗಿ ಕೇಳೋದಾದ್ರೆ. ಇನ್ನೂ ಡೀಟೇಲ್ ಆಗಿ ಕೇಳೋದಾದ್ರೆ ಇದನ್ನ ನೀವು ಬೇಕಾದ್ರೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್, ಅಂತಾರಾಷ್ಟ್ರೀಯ ಸಂಬಂಧ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್, ಅಂತಾರಾಷ್ಟ್ರೀಯ ಸಂಬಂಧದಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಬನ್ನಿ ನೋಡೋಣ ಏನಿದೆ ಅಂತ. ಇದು ಭಾರತ ಮತ್ತು ಮಯನ್ಮಾರ್ ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಜನರ ವೀಸಾ ಇಲ್ಲದೆ ಇತರ ದೇಶದೊಳಗೆ 16 ಕಿಲೋಮೀಟರ್ ಪ್ರಯಾಣಿಸುವ ಅನುಕೂಲ ಮಾಡಿಕೊಡುತ್ತದೆ. ಹೌದು ಸರ್, ಕರೆಕ್ಟ್ ಆನ್ಸರ್. ದೇಶಗಳ ನಡುವಿನ ಗಡಿ ಮುಕ್ತ ಚಲನೆಯ ಆಡಳಿತವನ್ನು ಸಂಪ್ರದಾಯವಾಗಿ ಸುನೋಲಿ, ಇದು ಸುನೋಲಿ ಅಂತಕ್ಕಂಥದ್ದು ನಾವು ಇದ್ರಲ್ಲ, ನೇಪಾಳ ಜೊತೆ ನಮ್ದೇನಿದೆ ಒಂದು ಬಾರ್ಡರ್, ಅದನ್ನ ಸುನೋಲಿ ಅಂತ ಕರಿತೀವಿ. ನಾಟ್ ಫಾರ್ ಮಯನ್ಮಾರ್, ಇದು ಸಂಬಂಧಪಟ್ಟಿರೋ ಮಯನ್ಮಾರ್ ಜೊತೆ. ಸೊ ದಿಸ್ ಇಸ್ ರಾಂಗ್. ಭಾರತವು ಇತ್ತೀಚೆಗೆ ಮುಕ್ತ ಚಲನೆ ಆಡಳಿತವನ್ನು 2033 ವಿಸ್ತರಿಸಿ ನಿರ್ಧರಿಸಿದೆ. ಅಂದ್ರೆ ಫ್ರೀ ಮೂವ್ಮೆಂಟ್ ರೆಜಿಮಿನ 2030 ತನಕ ಮಾಡಬೇಕು ಅನ್ಕೊಂಡಿದೀವ, ಇಲ್ಲ, ಇದನ್ನ ಬಂದ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದೆ. ದಿಸ್ ಇಸ್ ರಾಂಗ್. ಯಾವ್ದು ತಪ್ಪಾಗಿದೆ ಕೇಳಿರೋದು, ಆಪ್ಷನ್ 2 ತಪ್ಪು, ಆಪ್ಷನ್ 3 ತಪ್ಪು, ಹಾಗಾಗಿ ಕೇವಲ 2, 2 and 3 ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಬರ್ತೀನಿ ಇದ್ರ ಬಗ್ಗೆ ಹೇಳಕ್ಕೆ. ಇಲ್ಲಿ ನೋಡಿ, ಭಾರತ ಮಯನ್ಮಾರ್ ಗಡಿ ಇದೆ. ರೋಹಿಂಗ್ಯಾ ಮುಸ್ಲಿಂಗಳ ಒಂದು ಉಪಟಳ ನಿಮ್ಗೆ ಗೊತ್ತಾಗಿದೆ. ಅಲ್ಲಿಂದ ಇನ್ಸರ್ಜೆನ್ಸ್ಗಳು ಅಲ್ಲಿಂದ ನಮ್ಮ ಭಾರತಕ್ಕೆ ಬರ್ತಾರೆ. ಸೊ ಇವೆಲ್ಲ ಏನಾಗಿದೆ, ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇರೋದ್ರಿಂದ, ಎಸ್ಪೆಷಲಿ ಕೇಳ್ಬೋದು, ಈಗ ಮಯನ್ಮಾರ್ ಯಾವ ರಾಜ್ಯಗಳ ಜೊತೆ ಬಾರ್ಡರ್ ಹಂಚಿಕೊಂಡಿದೆ ಭಾರತದಲ್ಲಿ ಅಂತ ನೋಡೋದಾದ್ರೆ, ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಈ 4 ಸ್ಟೇಟ್ಗಳ ಜೊತೆ ಬಾರ್ಡರ್ ಹಂಚಿಕೊಂಡಿದೆ. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಇದು ಏನಪ್ಪಾ ಇದು ಅಂತ ನಾನು ಹೇಳ್ತೀನಿ, ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡಿ. ಇಷ್ಟೇ, ನಮ್ಗೆ ಮಯನ್ಮಾರು ಮತ್ತೆ ಭಾರತ, ಇನ್ಕ್ಲೂಡಿಂಗ್ ಭಾರತ ಒಂದು ಭೂ ಪ್ರದೇಶ, ಜಮೀನ್ ಎಲ್ಲ ನೋಡ್ತಾ ಹೋದ್ರೆ 1600 ಕಿಲೋಮೀಟರ್ ಉದ್ದದ ಗಡಿ ಭಾಗ ಇದೆ ಸರ್ ಇಲ್ಲಿ. ಆಕ್ಚುಲಿ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಅವ್ರು ಏನ್ ಮಾಡ್ಬಿಡ್ತಾರೆ, ಇದನ್ನ ಸಪರೇಟ್ ಮಾಡ್ಬಿಟ್ಟಿರ್ತಾರೆ. ಓಕೆ, ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ 1820 ಬ್ರಿಟಿಷರು ನಮ್ಮ ಭಾರತ ಮಯನ್ಮಾರ್ ನಡುವಿನ ಗಡಿಯನ್ನು ಗುರುತಿಸಲಾಗಿರುತ್ತೆ. ಅಲ್ಲಿ ಏನಾಗುತ್ತೆ, ಈ ಗಡಿ ಪ್ರದೇಶದಲ್ಲಿ ಒಂದೇ ರೀತಿ ಇರ್ತಕ್ಕಂಥ ಜನರು ಇರ್ತಾರಲ್ಲ, ಅವ್ರನ್ನ ತಗೊಳಲ್ಲ, ಸುಮ್ನೆ ಗಡಿ ಮಾಡ್ಬಿಟ್ಟಿರ್ತಾರೆ. ಹಿಂಗೆ ಇಲ್ಲಿನ ರಿಲೇಶನ್ಶಿಪ್ ಅಂದ್ರೆ ಇಲ್ಲಿನ ಜನರು ಒಂದಷ್ಟು ಬಾರ್ಡರ್ ಅಲ್ಲಿ ಸೇಮ್ ಇರ್ತಾರೆ. ಅವರು ಈಗ ಮಯನ್ಮಾರ್ ಬಂದ್ರೆ ಒಂದಷ್ಟು ಜನ ಭಾರತದಲ್ಲಿದ್ದಾರೆ, ಅರ್ಥ ಆಗ್ತಿದ್ಯಲ್ಲ. ಸೊ ಇಲ್ಲಿ ಅವರ ಸಂಸ್ಕೃತಿ, ಅವರ ಜನಾಂಗ, ಅವರು ಒಟ್ಟಾಗಿರೋದು ಅದೆಲ್ಲ ವಿಭಜಿತವಾಗುತ್ತೆ, ಇದು ಅವ್ರಿಗೆ ಪರಿಣಾಮ ಬೀರುತ್ತೆ. ಓಕೆ, ಅದ್ ಗೊತ್ತಿರಲಿ. ಮತ್ತೆ ಈ ಸುನೋಲಿ ಅಂತ ಏನ್ ಹೇಳಿದ್ರೆ, ಭಾರತ ನೇಪಾಳ ಗಡಿ ದಾಟುವಿಕೆ ಸಂಪ್ರದಾಯವಾಗಿ ಸುನಾಲಿ ಅಂತ ಕರಿತೀವಿ. ಓಕೆ, ಇದ್ರ ಜೊತೆ ಅಲ್ಲ. ಯಾಕೆ ಇದನ್ನ ಮಾಡಿದ್ರು ಸರ್, ನಿಮ್ಗೆ ಗೊತ್ತಿದೆ, ಈಗ ಮಣಿಪುರದಲ್ಲಿ ಸಂಘರ್ಷಗಳೇನಾದ್ವು. ಓಕೆ, ಬುಡಕಟ್ಟು ಜನಾಂಗಗಳು, ಕುಕಿ ಚಿನ್ ಅಂತಕ್ಕಂಥರ ನಡುವೆ. ಸೊ ಹಾಗಾಗಿ ಇವರು ಅಲ್ಲಿಂದ ಬರ್ತಾರೆ. ಓಕೆ, ಸೊ ಹಂಗಾಗಿ ಇಂಥ ಸಮಸ್ಯೆಗಳನ್ನ ತಡಿಬೇಕು ಅಂತೇಳಿ ಮಾಡಿರೋದು. ಇದು ಆಕ್ಚುಲಿ 2018ರಲ್ಲಿ ಜಾರಿಗೆ ಬಂದಿರುತ್ತೆ. 2017ರಲ್ಲೇ ಇದನ್ನ ಬಗ್ಗೆ ಮಾತಾಡಿರ್ತಾರೆ. ಓಕೆ, ನಾನು ತೋರಿಸ್ತಾ ಹೋಗ್ತೀನಿ. ರಾಜತಾಂತ್ರಿಕ ಸಂಬಂಧಗಳು ಹೆಚ್ಚುತ್ತಿರುವ ಸಂಬಂಧದಲ್ಲಿ ನರೇಂದ್ರ ಮೋದಿ ಸರ್ಕಾರ ಆಕ್ಟ್ ಈಸ್ಟ್, ಓಕೆ, ಲುಕ್ ಈಸ್ಟ್, ಆಕ್ಟ್ ಈಸ್ಟ್ ಅಂತ ಏನ್ ಕರಿತೀವಿ, ಪೂರ್ವ ಕಡೆ ಗಮನ ಕೊಡಿಸ್ಬೇಕು ಅಂತ ಹೇಳಿ ನಮ್ಮ ಭಾರತದ ಅದರ ಅಂಗವಾಗಿ ಜಾರಿಗೆ ತಂದಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕಾರ ಏನಿರುತ್ತೆ, 16 ಕಿಲೋಮೀಟರ್ ವೀಸಾ ಅಲ್ಲದೆ ಪರಸ್ಪರ ಒಪ್ಪಿಗೆ ಮೇಲೆ ಬುಡಕಟ್ಟು ಜನಾಂಗಗಳು ಒಂದು ಕಡೆಯಿಂದ ಒಂದು ಕಡೆ ಅವರು ಚಲಿಸಬಹುದಾಗಿರುತ್ತೆ. ಓಕೆ,
ಹಂಚಿಕೊಳ್ಳಬಹುದು, ಚಲಿಸಬಹುದು, ಆತರ ಇರುತ್ತೆ. ಈ ಒಂದು ಬಾರ್ಡರ್ ಪಾಸ್ ಅಂತ ಕೊಡ್ತಾರೆ. 1 year ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ. 2 weeks ಬಂದು ಸ್ಟೇ ಮಾಡಬಹುದು. ಇಲ್ಲಿ ಇರ್ತಕ್ಕಂಥವ್ರು ತಮ್ಮ, ಯಾಕಂದ್ರೆ ವ್ಯಾಪಾರ ವಹಿವಾಟುಗಳು ನಡೆಯುತ್ತಲ್ಲ, ಸೊ ಇಲ್ಲಿ ಏನಾರು ಇದ್ರೆ, ಇಲ್ಲಿ ಏನಾರು ಬೆಳೆದ್ರೆ ಅದು ಎಕ್ಸ್ಚೇಂಜ್, ಅಥವಾ ಇವರು 2 weeks ಇಲ್ಲಿ ಹೋಗಿರ್ಬೋದು, ಇವ್ರು ಬಂದು 2 weeks ಇರ್ಬೋದು, ಆಮೇಲೆ ಬರ್ಬೇಕು. 1 year ಪಾಸ್ ಅಂತ ಕೊಡ್ತಾ ಇದ್ರು. ಬಟ್ ಇವಾಗ ಇದನ್ನ ತಡೆ ಮಾಡಿದ್ದಾರೆ. ಇದನ್ನ ಫ್ರೀ ಮೂವ್ಮೆಂಟ್ ರೆಜಿಮ್ ಅಂತ ಕರಿತೀವಿ. ಫ್ರೀ ಮೂವ್ಮೆಂಟ್ ರೆಜಿಮ್ ಗೊತ್ತಿರ್ಲಿ ಇದು. ಓಕೆ, ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಮ್ಯಾನ್ಮಾರ್ಗೆ. ಫೈನ್. ನೆಕ್ಸ್ಟ್ ಬರ್ತೀನಿ. ಪೂರ್ಣ ಸ್ವರಾಜ್ಗಾಗಿ ಹೋರಾಡಲು 26 ಜನವರಿ 1930 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಭಾರತ ಸ್ವತಂತ್ರ ಘೋಷಿಸಲಾಯಿತು. ಜನವರಿ 26, 1930 ಜವಾಹರಲಾಲ್ ನೆಹರು ಲಾಹೋರ್ನ ರಾವಿ ನದಿಯ ದಡದಲ್ಲಿ ಭಾರತ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. 75ನೇ ಗಣರಾಜ್ಯೋತ್ಸವ ಥೀಮ್ ವೀಕ್ಷಿತ್ ಭಾರತ್, ಭಾರತ್ ಲೋಕತಂತ್ರ ಕಿ ಮಾತೃಕಾ. ಯಾವ ಹೇಳಿಕೆ ಸರಿ ಹೇಳ್ತೀರಾ? ಎಸ್ ಸರ್, 3 ಹೇಳಿಕೆಗಳು ಸರಿ. ನಮ್ಮ ಒಂದು ಗಣರಾಜ್ಯೋತ್ಸವ ಏನಾಯ್ತು ಅದಕ್ಕೆ ಸಂಬಂಧಪಟ್ಟಿದ್ದು. ಯಾರು ಇದಕ್ಕೆ ಗೆಸ್ಟ್ ಆಗಿ ಬಂದಿದ್ರು? ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಗೆಸ್ಟ್ ಆಗಿ ಬಂದಿದ್ರು. ನಮ್ಮ ಈ ಒಂದು 75ನೇ ರಿಪಬ್ಲಿಕ್ ಡೇ ಥೀಮ್ ಏನಾಗಿತ್ತು? ವಿಕಸಿತ್ ಭಾರತ್, ಭಾರತ್ ಲೋಕತಂತ್ರ ಕಿ ಮಾತೃಕಾ, ದ ಮದರ್ ಆಫ್ ಡೆಮೋಕ್ರಸಿ ಅಂತ. ಇದು ನಮ್ಮ ಥೀಮ್ ಆಗಿತ್ತು, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಹೌದು ಸರ್, ಇದನ್ನ ಯಾಕೆ ನಾವು ಅವತ್ತೊಂದು ದಿನನೇ ಮಾಡಿದ್ವಿ ರಿಪಬ್ಲಿಕ್ ಡೇ ಅಲ್ವಾ, ನಮ್ಮ ಸಂವಿಧಾನ ಚಾಲ್ತಿ ಆಗಿದ್ದ ದಿನ ಅಂತ? ಯಾಕೆ ಆ ದಿನನೇ ತಗೋಬೇಕಾಗಿತ್ತು? 1929 19 ಡಿಸೆಂಬರ್ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ಪೂರ್ಣ ಸ್ವರಾಜ್ ಅಂತ ಮಾಡ್ತೀವಿ. ಆದ್ರೆ ಅದನ್ನ 1930ರಲ್ಲಿ ಅದನ್ನ ಒಂದು ಸ್ವತಂತ್ರ ಪೂರ್ಣ ಸ್ವರಾಜ್ ಅಂತೇಳಿ ಅಧಿಕೃತವಾಗಿ ಅಂಗೀಕರಿಸ್ತಾರೆ. ಅವತ್ತೇನ್ ಘೋಷಣೆ ಆಯ್ತು, ಅಂಗೀಕರಿಸ್ತಾರೆ. ಇದರ ಅಂಗವಾಗಿ ಡಿಸೆಂಬರ್ 31, 1929 ಲಾಹೋರ್ ನದಿಯ ದಡದಲ್ಲಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜವಾಹರಲಾಲ್ ನೆಹರು ಅವರು ಭಾರತ ಧ್ವಜ ಕೂಡ ಹಾರಿಸಿರ್ತಾರೆ. ನೋಡಿ, ಇವೆಲ್ಲ ಇದೆಯಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಹಿಸ್ಟ್ರಿ ಕರೆಂಟ್ ಅಫೇರ್ನ ಹಿಂಗೆ ಕ್ವಶನ್ ತೆಗಿತಾನೆ. ಸೊ ಇವೆಲ್ಲ ಗೊತ್ತಿರ್ಬೇಕು. ಮತ್ತೆ ಈ ಗಣತಂತ್ರದ ಅಂಗವಾಗಿ ನಿಮ್ಗೆ ಗೊತ್ತಾಗಿದೆ ಏನು, ಪದ್ಮ ಅವಾರ್ಡ್ಸ್, ಪದ್ಮಶ್ರೀ, ಪದ್ಮ ಅವಾರ್ಡ್ಸ್ ಅಲ್ಲಿ ಪದ್ಮಶ್ರೀ, ಪದ್ಮ ವಿಭೂಷಣ, ಪದ್ಮಭೂಷಣ ಏನ್ ಕೊಡ್ತಾರೆ. ಈ ವರ್ಷ 23ರಲ್ಲಿ 5 ಪದ್ಮ ವಿಭೂಷಣ, 17 ಪದ್ಮಭೂಷಣ, 110 ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರಲ್ಲಿ 30 ಮಹಿಳೆಯರು ಕೂಡ ಇದ್ದಾರೆ. ಅನಿವಾಸಿ ಭಾರತೀಯರು, ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ, ಮತ್ತೆ ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಇದ್ದಾರೆ, ಮತ್ತು ಸಾಗರೋತ್ತರ ವ್ಯಕ್ತಿಗಳು ಕೂಡ ಇದ್ರಲ್ಲಿ ಬರ್ತಾರೆ. ಹಾಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ 9 ಮಂದಿಗೆ ಈ ಪದ್ಮ ಅವಾರ್ಡ್ ಸಿಕ್ಕಿದೆ. ಅದರಲ್ಲಿ 8 ಮಂದಿ ಪದ್ಮಶ್ರೀ ಇದ್ದಾರೆ, ಒಬ್ಬರು ಪದ್ಮಭೂಷಣ ಇದ್ದಾರೆ ಈ ವರ್ಷ. ಪದ್ಮ ವಿಭೂಷಣ ಈ ವರ್ಷ ಯಾರಿಗೂ ಸಿಕ್ಕಿಲ್ಲ. ಕರ್ನಾಟಕದ ಯೋಧ ಪ್ರಾಂಜಲ್ಗೆ ಶೌರ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ವೀರಮರಣ ಹೊಂದಿದ್ರಲ್ಲ ಅವರ ಹೆಸರಿಗೆ ಮರಣೋತ್ತರ ಶೌರ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇನ್ನು ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಸರ್, ಇದು 1954ರಿಂದ ಸ್ಟಾರ್ಟ್ ಮಾಡ್ತಾ ಬರ್ತಾರೆ ಎಕ್ಸಾಮ್ ಅಲ್ಲಿ. ಅದರ ಹಿಸ್ಟ್ರಿ ನೋಡೋದಾದ್ರೆ ನಮ್ಮ ಈ ವಾರ್ ಟೈಮ್ ಅಲ್ಲಿ 1978 1979 ಕೊಟ್ಟಿರಲ್ಲ. ಹಾಗೆ ನಮ್ಮ ಒಂದು ಆರ್ಥಿಕ ಹಿಂಜರಿತ ಏನಾಗಿರುತ್ತೆ, ನಾವು LPG ಸಿಸ್ಟಮ್ ತರ್ತೀವಿ, ಆ ಟೈಮಲ್ಲಿ ಕೂಡ 1993 97 ತನಕ ಬೇರೆ ಬೇರೆ ಸರ್ಕಾರಗಳು ಏನು ರಚನೆ ಆಗುತ್ತೆ, ಆ ಟೈಮಲ್ಲಿ ಕೂಡ ಕೊಟ್ಟಿರಲ್ಲ. ಇದು ಬಿಟ್ಟು ಪ್ರತಿ ವರ್ಷ ಕೂಡ ಇದನ್ನ ಘೋಷಣೆ ಮಾಡ್ತಾರೆ, ಕೊಡ್ತಾ ಇದ್ದಾರೆ. ಅಂಡ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಸಂಬಂಧಪಟ್ಟಂತೆ ಇದರ ಇತಿಹಾಸ ಗೊತ್ತಿರಬೇಕು. ಕರ್ನಾಟಕದ ಯಾರಿಗೆ ಕೊಟ್ಟಿದ್ರೆ ಅದು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ 110 ಜನ ಏನು ಪದ್ಮಶ್ರೀ ಬೇಕಾಗಿಲ್ಲ, 8 ಜನಕ್ಕೆ ಸಿಕ್ಕಿದೆ ಕರ್ನಾಟಕ, ಅಷ್ಟು ತಿಳ್ಕೊಳ್ಳಿ. 17 ಜನ ಯಾರು ಅಂತ ಬೇಕಾದ್ರೆ ನಾನು ಲಿಸ್ಟ್ ಕೊಡ್ತೀನಿ. 5 ಜನ ಪದ್ಮವಿಭೂಷಣ ಯಾರು ಲಿಸ್ಟ್ ಕೊಡ್ತೀನಿ, ಅದನ್ನು ಬೇಕಾದ್ರೆ ನೋಡ್ಕೊಂಡು. ಪದ್ಮವಿಭೂಷಣ 5 ಜನ. ಇದು ಕರ್ನಾಟಕದಲ್ಲಿ ಯಾರು ಇಲ್ಲ. ಯಾವ ಫೀಲ್ಡ್ ಅವ್ರಿಗೆ, ಯಾವ ಸ್ಟೇಟ್ ಅವ್ರಿಗೆ ಸಿಕ್ಕಿದೆ ಒಂದ್ಸಲ ಅವ್ರ ಹೆಸರುಗಳನ್ನ ಒಂದ್ಸಲ ಜಸ್ಟ್ ಕನ್ನಡಿಸ್ಕೊಡಿ. ಇನ್ನು 17 ಜನದಲ್ಲಿ ಏನಿದ್ರೆ ಪದ್ಮಭೂಷಣ, ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಒಬ್ಬರಿಗೆ ಸಿಗುತ್ತೆ, ಶ್ರೀ ಸೀತಾರಾಮ್ ಜಿಂದಾಲ್, ಟ್ರೇಡ್ ಅಂಡ್ ಇಂಡಸ್ಟ್ರಿ, ವ್ಯಾಪಾರ ಮತ್ತು ಕೈಗಾರಿಕೆ ಅಡಿಯಲ್ಲಿ. ಇನ್ನು ಮಿಕ್ಕಿದ 8 ಜನ ಪದ್ಮಶ್ರೀ ಅವಾರ್ಡ್ ಸಿಕ್ಕಿರೋದು. ಇವ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೊಂದಿಸಿ ಬರೆಯಿರಿ, ಅಥವಾ ಯಾವ ರೀತಿ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾರು? ಸೋಮಣ್ಣ, ಮೈಸೂರು ಗಿರಿಜನ ಕಲ್ಯಾಣ ಕಾರ್ಯಕರ್ತ, ಪ್ರೇಮ ಧನರಾಜ್, ಪ್ಲಾಸ್ಟಿಕ್ ಸರ್ಜನ್. ಬೇಕಾದ್ರೆ ಹೆಂಗ್ ಕೇಳ್ತಾನೆ ಅಂದ್ರೆ, ಪ್ರೇಮ ಧನರಾಜ್ ಯಾವ ಒಂದು ಕ್ಯಾಟಗರಿ ಅಡಿಯಲ್ಲಿ ಸಿಕ್ತಿ ಅವ್ರಿಗೆ ಪದ್ಮಶ್ರೀ ಕೇಳ್ತಾನೆ. ಹಾಗಾಗಿ 2 ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ರೋಹನ್ ಬೋಪಣ್ಣ ಕ್ರೀಡೆಗೆ, ಅನುಪಮ ಹೊಸಕೆರೆ ಕಲೆ, ಶ್ರೀಧರ್ ಮಾಕಂ ಕೃಷ್ಣಮೂರ್ತಿ ಸಾಹಿತ್ಯ ಶಿಕ್ಷಣ, KS ರಾಜನ ಸೋಷಿಯಲ್ ವರ್ಕ್, ಚಂದ್ರಶೇಖರ್ ಚನ್ನಪಟ್ಟಣ ರಾಜಣ್ಣ ಮೆಡಿಸನ್ ಅವ್ರಿಗೆ ಸಿಕ್ಕಿದೆ, ಶಶಿ ಸೋನಿ ಟ್ರೇಡ್ ಅಂಡ್ ಇಂಡಸ್ಟ್ರಿ, ವ್ಯಾಪಾರ ಮತ್ತು ಕೈಗಾರಿಕೆ ಅಡಿಯಲ್ಲಿ ಸಿಕ್ಕಿದೆ. ಇದು ಪದ್ಮ ಅವಾರ್ಡ್ ಪದ್ಮಶ್ರೀ, ಇದು ಪದ್ಮ ವಿಭೂಷಣ. ಪದ್ಮವಿಭೂಷಣ ಯಾರು ಸಿಕ್ಕಿಲ್ಲ ಕರ್ನಾಟಕದಲ್ಲಿ ಈ ವರ್ಷ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಕನ್ನಡಿಸ್ಕೊಳ್ಳಿ, ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಇದನ್ನ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಬರ್ತೀನಿ ಸರ್, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್. ಕರಪ್ಷನ್ ನ ಗ್ರಹಿಕೆ ಸೂಚ್ಯಾಂಕ, ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ? ಭಾರತದ ರ್ಯಾಂಕ್ ಏನು ಗೊತ್ತಿರಬೇಕು.
ಮತ್ತೆ ಯಾವ ತರ ಇದನ್ನ ಅಳಿತಾರೆ. ಇಲ್ಲಿ ನೋಡಿ, ಇದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿದ ಜಾಗತಿಕ ಭ್ರಷ್ಟಾಚಾರ ಶ್ರೇಯಾಂಕ. ಹೌದು, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ನ ಬಿಡುಗಡೆ ಮಾಡುತ್ತೆ. ಹೌದು, ಸರಿ ಸರ್. ಈ ವರದಿ 0 100ರ ಪ್ರಮಾಣವನ್ನು ಬಳಸುತ್ತಾರೆ. ಹೌದು, 0 ಅಂದ್ರೆ ಹೈಯೆಸ್ಟ್, ಅದು 0 ಪಾಯಿಂಟ್ ಇದೆ ಆ ಕಂಟ್ರಿ ಅಂದ್ರೆ ತುಂಬಾ ಭ್ರಷ್ಟಾಚಾರ ಅಂತ. 100 ಪಾಯಿಂಟ್ ಇದೆ ಅಂದ್ರೆ ಭ್ರಷ್ಟಾಚಾರ ಇಲ್ಲ ಅಂತ. ಓಕೆ, ದಿಸ್ ಇಸ್ ಕರೆಕ್ಟ್. 2022ಕ್ಕೆ ಹೋಲಿಸಿದ ಭಾರತ ಒಟ್ಟಾರೆ ಸ್ಕೋರ್ ತುಲನಾತ್ಮಕವಾಗಿ ಸ್ಥಿರವಾಗಿದೆ. ಮೇಲಿನಿರುವ ಹೇಳಿಕೆ ಎಷ್ಟು ಸರಿ? ಸರಿ ಸರ್, ಕೇವಲ 2. ಇಲ್ಲೇನಿದೆ, ತುಲನಾತ್ಮಕವಾಗಿ ಸ್ಥಿರವಾಗಿದೆ. ಸ್ಕೋರ್ ಕೇಳಿದ, ರ್ಯಾಂಕ್ ಕೇಳಿದ. ಎಸ್, ರ್ಯಾಂಕ್ ಕರೆಕ್ಟ್, ಇದು ಕರೆಕ್ಟ್. ಹಾಗಾಗಿ 3 ಸರಿ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನೇ ಹೇಳೋದು, ನಾವು ಕ್ವಶನ್ ಕರೆಕ್ಟ್ ಆಗಿ ಓದ್ಲಿಲ್ಲ ಅಂದ್ರೆ ರ್ಯಾಂಕ್ ನೋಡಿ. ನಾನು ಯಾಕೆ ಇದನ್ನ ತಪ್ಪು ಅಂತ ಅನ್ಕೊಂಡ್ರೆ, ಕರೆಕ್ಟ್ ಆಗಿ ಕ್ವಶನ್ ಓದ್ಬೇಕು. ಸ್ಕೋರ್ಗೂ ರ್ಯಾಂಕ್ಗೂ ಡಿಫ್ರೆನ್ಸ್ ಇದೆ. 2 ತೋರಿಸ್ತೀನಿ ನಾನು, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನ್ ಡಿಫ್ರೆನ್ಸ್ ಅಂತ ನೋಡಿ. ಇದನ್ನ ವಿಶ್ವ ಬ್ಯಾಂಕು ಮತ್ತೆ ವರ್ಲ್ಡ್ ಎಕನಾಮಿಕ್ ಫೋರಮ್ ವಿವಿಧ ಇದನ್ನ 13 ರೀತಿಯಾದ ಡೇಟಾಗಳನ್ನ ಪರಿಶೀಲನೆ ಮಾಡಿ ಯಾವ ಸರ್ಕಾರದಲ್ಲಿ ಯಾವ ಒಂದು ದೇಶದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದ್ರ ಮೇಲೆ ರ್ಯಾಂಕ್ ಮತ್ತೆ ಸ್ಕೋರ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಇಂಡಿಯಾ 2022ಕ್ಕೆ ನೋಡಿದ್ರೆ, ಓಕೆ, ಇಂಡಿಯಾ ವಾಸ್ 39 ಸ್ಕೋರು, ರ್ಯಾಂಕ್ 93. ಅರ್ಥ ಮಾಡ್ಕೊಳ್ಳಿ. ಇನ್ 2021, ಸಾರಿ, ದಿಸ್ ಇಸ್ 23 ಇದು. ಓಕೆ, 23. ಇನ್ 2022 ಪ್ರೀವಿಯಸ್ ಇಯರ್ ಹೋಲ್ಸ್ಕೊಂಡ್ರೆ ಅಲ್ಲಿ ಇಂಡಿಯಾ ನೋಡಿ ಆಲ್ಮೋಸ್ಟ್ ಸ್ಕೋರ್ 40 ಇದೆ. ಇದು 39 2023ಅಲ್ಲಿ, 40 2022. ಆಲ್ಮೋಸ್ಟ್ ಸೇಮ್ ಇದೆ. ಒಂದು ಮಾತ್ರ ಡಿಫ್ರೆನ್ಸ್ ರ್ಯಾಂಕ್ ಅಲ್ಲಿ ನೋಡಿ 93 ಇದೆ ರ್ಯಾಂಕು, ಅಂಡ್ ಇಟ್ ವಾಸ್ 85 ರ್ಯಾಂಕ್. ಅರ್ಥ ಆಗ್ತಿದ್ದಿಲ್ಲ? ಇದು ಹೆಂಗ್ ಸರ್, ಇದು ಹೆಂಗ್ ಜಾಸ್ತಿ ಆಗುತ್ತೆ ಅಂತಂದ್ರೆ, ಇಟ್ ಡಿಪೆಂಡಿಂಗ್ ಅಪಾನ್ ದ ದೇಶಗಳ ನೋಡಿ. ಒಂದು ದೇಶ ಶ್ರೇಣಿಯು ಸೂಚ್ಯಾಂಕದಲ್ಲಿನ ಇತರ ದೇಶಗಳಿಗೆ ಹೋಲಿಸಿದರೆ ಅದರ ಸ್ಥಾನವಾಗಿದೆ. ಸೂಚ್ಯಂಕದಲ್ಲಿ ಸೇರಿಸಲು ದೇಶಗಳ ಸಂಖ್ಯೆ ಬದಲಾದರೆ ಮಾತ್ರ ಶ್ರೇಯಾಂಕಗಳು ಬದಲಾಗುತ್ತದೆ. ಎಷ್ಟು ದೇಶ ಹೋದ ವರ್ಷ ಆಯ್ತು, ಈ ವರ್ಷ ಯಾವ ದೇಶಗಳು ಸೇರಿಸ್ಕೊಂಡು ಅವ್ರು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಸ್ಕೋರ್ಗಳು, ರ್ಯಾಂಕ್ಗಳು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸ್ಕೋರ್ ಆಲ್ಮೋಸ್ಟ್ ಸೇಮ್, ಜಸ್ಟ್ 1 ಪಾಯಿಂಟ್ ಮಾತ್ರ ಡಿಫ್ರೆನ್ಸ್ ಇರೋದಷ್ಟೇ. ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನಾನು ಸ್ಕೋರ್ಗಳು ನಿಮಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ 39 ಇದೆ, ಲಾಸ್ಟ್ ಇದ್ರಲ್ಲಿ 40 ಇತ್ತು. ರ್ಯಾಂಕ್ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಫಸ್ಟ್ ಟಾಪ್ 3 ಬಂದ್ರೆ ನಿಮಗೆ ಡೆನ್ಮಾರ್ಕ್, ನ್ಯೂಜಿಲ್ಯಾಂಡ್, ಸಿಂಗಾಪುರ್ ಬರ್ತಾ ಹೋಗುತ್ತೆ. ಏನಿದೆ ಸರ್, ಇಲ್ಲಿ ನೋಡಿ, ಡೆನ್ಮಾರ್ಕ್ 90 ಇದೆ ನೋಡಿ ಸ್ಕೋರು. ಫಿನ್ಲ್ಯಾಂಡ್, ನ್ಯೂಜಿಲ್ಯಾಂಡ್ ನೋಡಿ, ಇದು ಟಾಪ್ 3 ಬರುತ್ತೆ. ಬಾಟಮ್ 3 ಅಂತ ನೋಡೋದಾದ್ರೆ ಸೋಮಾಲಿಯಾ, ವೆನೆಜುಲಾ, ಸಿರಿಯಾ ಬರುತ್ತೆ. ಓಕೆ, ಹಾಗೆ ಚೈನಾ ಅಕ್ಕಪಕ್ಕದ ರಾಷ್ಟ್ರ ನೋಡೋದಾದ್ರೆ 76ನೇ ರ್ಯಾಂಕ್ ಇದೆ, ನಾವು 85ರಲ್ಲಿ ಇದೀವಿ. ಬಾಂಗ್ಲಾದೇಶ 149 ಇದೆ. ಹಾಗೆ ನಮ್ಮ ಪಾಕಿಸ್ತಾನ 133ನೇ ರ್ಯಾಂಕ್ ಇದೆ. ಶ್ರೀಲಂಕಾ 115ನೇ ರ್ಯಾಂಕ್ ಇದೆ. ಭಾರತ 85ನೇ ರ್ಯಾಂಕ್ ಅಲ್ಲಿ ಇದೆ. ಓಕೆ, ಇದನ್ನ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಕಂಪೇರ್ ಮಾಡಿ ಕೇಳ್ತಾನೆ ಅಂತ ನೋಡ್ಕೊಳ್ಳಿ. ಕರಪ್ಷನ್ ನೋಡಿ, ಸ್ಕೋರ್ಗಳು ನೋಡ್ತಾ ಬನ್ನಿ. ಇಲ್ಲಿ ಸ್ಕೋರ್ ಬಗ್ಗೆ ಕೊಟ್ಟಿರೋದು ಇಲ್ಲಿ 39 2023, 22 40 ಇತ್ತು, 21 40, 40 41 41 41 41. ನಾವೇನ್ ಹೇಳ್ತೀವಿ ಈಗ, ಮೋದಿ ಗೌರ್ಮೆಂಟ್ ಬಂದಾಗ 38 ಕರಪ್ಷನ್. ಅದಕ್ಕಿಂತ ಮುಂಚೆ ನೋಡಿ, 1-2 ವರ್ಷ 12 13 36 ಇದೆ ಅಂತ ನೋಡಿದ್ರೆ, ಈಗಿನ ಸರ್ಕಾರನೇ ಹಾಗಾದ್ರೆ ಕರೆಕ್ಟ್ UPA ಅವಧಿಯಲ್ಲಿ ಕರಪ್ಷನ್ ಕಮ್ಮಿ ಇತ್ತಾ ಅಂತ ನೋಡ್ಬೇಕಾಗತ್ತೆ. ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ವಿತ್ ಡೇಟಾಗಳು ಇಟ್ಕೊಂಡು. ಇದು ವರ್ಲ್ಡ್ ಅಲ್ಲಿ ರಿಲೀಸ್ ಆಗಿರ್ತಕ್ಕಂತ ಅಧಿಕೃತವಾದ ಡೇಟಾಗಳು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಂಕಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನ್ಯಾಷನಲ್ ಕೋಲ್ ಇಂಡೆಕ್ಸ್ ಯೂಶಲಿ ಇದು ತಿಂಗಳು ಮಾಡ್ತಾರೆ, ಬಟ್ 1 ಇಯರ್ ಒಂದ್ಸಲ ಕಂಪೇರ್ ಮಾಡ್ತಾರೆ. ಇಯರ್ ಎಂಡ್ ಅಲ್ಲಿ ಡಿಸೆಂಬರ್ ಆತರ ಕಂಪೇರ್ ಮಾಡ್ತಾರೆ. ಹಾಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಲ್ಲಾ ಮಾರಾಟ ಚಾನೆಲ್ಗಳಿಂದ ಬೆಲೆಗಳನ್ನು ಸಂಯೋಜಿಸುವ ಬೆಲೆ ಸೂಚ್ಯಂಕವಾಗಿದೆ. ಮತ್ತು ಕಲ್ಲಿದ್ದಲು ಬ್ಲಾಕ್ಗಳ ವಾಣಿಜ್ಯ ಕೈಗಾರಿಕೆಗಳಲ್ಲಿ ಹರಾಜು ಪ್ರಕ್ರಿಯೆಯ ಪ್ರಮುಖ ಪಾತ್ರ ವಹಿಸುತ್ತದೆ. ನೋಡಿ, ಕೋಲ್ ಇಂಡೆಕ್ಸ್ ಅಂತಕ್ಕಂಥದ್ದು ಕೋಲ್ಗೆ ಈಗ ಹರಾಜು ಮಾಡ್ತಾರಲ್ಲ, ಇಟ್ ಡಿಪೆಂಡ್ಸ್ ಆಗುತ್ತೆ ಹೆಂಗೆ ಹರಾಜು ಮಾಡ್ತಾರೆ. ನಾವು ಆಮದು ಮಾಡ್ಕೊಂಡಾಗ ಎಷ್ಟು ಖರ್ಚಾಗುತ್ತೆ, ಇದನ್ನ ಸೇಲ್ ಎಷ್ಟೆಲ್ಲ ಆಗ್ತಾ ಇದೆ, ಈ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಇವೆಲ್ಲ ಬೇಸಿಸ್ ನ ತಗೊಂಡು ಕೋಲ್ ಇಂಡೆಕ್ಸ್ ಹರಾಜು ಮಾಡ್ತಕ್ಕಂಥದ್ದು. ಅದ್ರ ಪ್ರಕಾರ ಎಷ್ಟು ಹರಾಜು ಆಗ್ತಾ ಇದೆ, ಎಷ್ಟು ಕೋಲ್ ಈ ವರ್ಷ ಅವರು ತೆಗಿತಾ ಇದ್ದಾರೆ ಕಲ್ಲಿದ್ದಲು ಗಣಿಗಾರಿಕೆಯಿಂದ, ಪ್ರೀವಿಯಸ್ ಇಯರ್ ಎಷ್ಟು ತೆಗೆದಿದ್ರು, ಮತ್ತೆ ಅದರ ಉಪಯೋಗ ಈ ವರ್ಷ ಎಷ್ಟಾಗ್ತದೆ, ಇವೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡೋದು ಈ ಇಂಡೆಕ್ಸ್ ಇರುತ್ತೆ. ಸೂಚ್ಯಂಕದ ಮೂಲ ವರ್ಷ 2011-12 ಆಗಿದೆ. ದಿಸ್ ಇಸ್ ರಾಂಗ್. ಸೂಚ್ಯಂಕದ ಪರಿಕಲ್ಪನೆ ವಿನ್ಯಾಸ ಕೇಂದ್ರ ಗಣಿ ಯೋಜನೆ ವಿನ್ಯಾಸ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಎಸ್, ದಟ್ ಈಸ್ ಆಲ್ಸೋ ರಾಂಗ್. ಇಲ್ಲಿ ನೋಡಿ, ಕೋಲ್ ಇಂಡೆಕ್ಸ್ ನ ಪ್ರಕಾರ ಅದರ ಮಹತ್ವ 4.75% ಅಷ್ಟು ಡಿಕ್ಲೈನ್ ಆಗಿದೆ.
ಡಿಸೆಂಬರ್ 2022 ಮತ್ತೆ ಡಿಸೆಂಬರ್ 2023 ಕಂಪೇರ್ ಮಾಡಿದ್ರೆ. ಅದರ ಬೇಸ್ ಇಯರ್ ಬಂದು 2017-18. ಇದನ್ನ ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಾಂಕ ಏನಿದೆ, ಇದನ್ನ ಕಲ್ಲಿದ್ದಲು ಸಚಿವಾಲಯ ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ರಾಂಗ್. ಕೇವಲ ಒಂದು ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ನೋಡಿ, 163.13 ಏನಿತ್ತು ಟನ್ ಅಷ್ಟು, ಇವಾಗ 155.44 ಬಂದಿದೆ. -4.75 ಅಷ್ಟು ಡಿಕ್ರೀಸ್ ಆಗಿದೆ. ಬೇರೆ ಬೇರೆ ಕಾರಣಗಳಿದೆ. ಒಂದು ಆಮದು ಕಮ್ಮಿ ಆಗಿದೆ, ಹಾಗಾಗಿ ಆಮದು ಮಾಡ್ಕೋತಿದ್ವಲ್ಲ ಅದು ಕಮ್ಮಿ ಆಗಿದೆ ಒಂದ್ ಕಡೆ. ಮತ್ತೆ ಆಮದು ಯಾಕೆ ಕಮ್ಮಿ ಆಯ್ತು, ನಮ್ದ್ರಲ್ಲಿ ಸಿಗ್ತಾ ಇದೆ ಅಂತ ಅರ್ಥ. ಮತ್ತೆ ಕೋಲ್ ಬೇಸ್ಡ್ ಇಂಡಸ್ಟ್ರಿಗಿಂತ ನಾವೀಗ ನಾನ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸ್ ಹೋಗ್ತಾ ಇದೀವಿ, ಹಾಗಾಗಿ ಇದು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ ಪ್ರಮುಖವಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕೋಲ್ಗಳು ಗೊಂಡ್ವಾಲ ಕೋಲ್ಡ್ ಫೀಲ್ಡ್, ಟರ್ಷಿಯರಿ ಟೈಮ್ ಕೋಲ್ಡ್ ಫೀಲ್ಡ್ ಗಳು ಎಲ್ಲೆಲ್ಲಿದೆ ಅಂತ ಕೇಳ್ತಾನೆ. ಅದನ್ನ ಒಂದ್ಸಲ ನೋಡ್ಕೊಳ್ಳಿ, ಮ್ಯಾಪ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಓಕೆ, ಸಿಂಪಲ್ ಆಗಿ ಕೇಳ್ತಾನೆ ಇದನ್ನ ಎಕ್ಸಾಮ್ ಅಲ್ಲಿ, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬರ್ತೀನಿ ಸರ್. ಲೋಕಪಾಲ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಲೋಕಪಾಲ್ ನಿಮ್ಗೆ ಗೊತ್ತಿದೆ, ಜಸ್ಟಿಸ್ ಅಜಯ್ ಎಂ ಖಾನ್ವಿಲ್ಕರ್ ಅವರು 2ನೇ ಲೋಕಪಾಲ್ ಆಗಿ ಅಧಿಕಾರ ವಹಿಸ್ಕೊತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಅವರ ಒಂದು ಅಧಿಕಾರಾವಧಿ ಆಗಿರ್ಬೋದು, ಯಾವ್ಯಾವ ಇವ್ರ ಅಡಿಯಲ್ಲಿ ಬರ್ತದೆ ಆರ್ಗನೈಸೇಷನ್ಸ್ ಲೋಕಪಾಲ್ ಅಡಿಯಲ್ಲಿ, ಇದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಷ್ಟೇ. ನಮ್ಮ ಪೊಲಿಟಿ ಅಂಡ್ರಲ್ಲಿ ಕೇಳ್ತಾನೆ. ಅಧ್ಯಕ್ಷರು ಸೇರಿದಂತೆ ಲೋಕಪಾಲ್ ಸದಸ್ಯರು ಗರಿಷ್ಠ 6 ವರ್ಷಗಳಿಗೆ ಅಥವಾ 65 ವರ್ಷ ವಯಸ್ಸಿನವರೆಗೆ ಸೇವೆಯಲ್ಲಿ ಸಲ್ಲಿಸುತ್ತಾರೆ. ಕರೆಕ್ಟಾ? ರಾಂಗ್. 65 ಅಲ್ಲ, 20 ವರ್ಷ. ಲೋಕಪಾಲ್ ಅವರಿಗೆ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾದ ಪ್ರಕರಣಗಳಲ್ಲಿ ಸಿಬಿಐ ನಂತಹ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ನಿರ್ದೇಶಿಸಬಹುದು. ಹೌದಾ? ಎಸ್. ಇದರ ಆಡಳಿತ ಶಾಖೆ ಕ್ಯಾಬಿನೆಟ್ ಮಂತ್ರಿ ಶ್ರೇಣಿಯ ಅಧಿಕಾರ ನೇತೃತ್ವದಲ್ಲಿದೆ. ತಪ್ಪು. ಸೊ ಕೇವಲ ಒಂದು ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ನಾನು ಹೇಳ್ತೀನಿ, ಲೋಕಪಾಲ್ 2 ತರ ಇರುತ್ತೆ. ಒಂದು ನ್ಯಾಯಾಂಗ ಮತ್ತೆ ಇನ್ನೊಂದು ಆಡಳಿತ ಶಾಖೆ ಅಂತ ನಾನು ಹೇಳಿದೆ ನೋಡಿ. ಆಡಳಿತ ಶಾಖೆ, ನ್ಯಾಯಾಂಗ. ಆಡಳಿತ ಅಂದ್ರೆ ಏನು? ಈಗ ನ್ಯಾಯಾಂಗ ಅಂದ್ರೆ ಏನು? ನ್ಯಾಯ, ಲೋಕಪಾಲ್ ಕೋರ್ಟ್ಗಳಿರ್ತವೆ, ಲೋಕಾಯುಕ್ತದ್ದು ನಮ್ಮ ಕರ್ನಾಟಕದ ತಗೊಳ್ಳಿ. ಆದ್ರೆ ಅದನ್ನ ಲೋಕಾಯುಕ್ತ ಪೊಲೀಸರು ಅಂತಿರ್ತಾರೆ. ದಟ್ ಇಸ್ ಕಾಲ್ಡ್ ಆಡಳಿತ ಶಾಖೆ, ಅಡ್ಮಿನಿಸ್ಟ್ರೇಟಿವ್. ಅದನ್ನ ನೋಡ್ಕೊಳ್ತಕ್ಕಂಥದ್ದು ಬೇರೆ, ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಬೇರೆ. ಹಾಗಾಗಿ 2 ಶಾಖೆಗಳಿರ್ತವೆ. ಇಲ್ಲಿ ನಾವು ನೋಡೋದಾದ್ರೆ ಲೋಕಪಾಲ್ ಬಗ್ಗೆ 2013ರಲ್ಲಿ ಒಂದು ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದು ಸ್ಥಾಪನೆ ಮಾಡಿರೋದ್ರಿಂದ, ಒಂದು ಕಾಯ್ದೆ ಆಗಿರೋದ್ರಿಂದ ಇಟ್ ಈಸ್ ಶಾಸನಾತ್ಮಕ ಸಂಸ್ಥೆ, ಶಾಸನಾತ್ಮಕ ಅಲ್ವಾ? ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಗೊತ್ತಿರಬೇಕು. ನೇಮಕಾತಿ ಅಧ್ಯಕ್ಷರು ಸದಸ್ಯರನ್ನು ಭಾರತ ರಾಷ್ಟ್ರಪತಿಗಳು ತಮ್ಮ ಸಿಗ್ನೇಚರ್ ಅಂಡ್ ಸೈಲ್ ವಾರೆಂಟ್ ಮುಖಾಂತರ ನೇಮಕಾತಿ ಮಾಡ್ತಾರೆ. ಲೋಕಪಾಲ್ ಅಧ್ಯಕ್ಷರು ಮತ್ತು 8 ಸದಸ್ಯರು ಒಳಗೊಂಡಿರುತ್ತೆ. ಅದರ 50% ನ್ಯಾಯಾಂಗ ಸದಸ್ಯರಾಗಿರ್ತಾರೆ. ಮ್ಯಾಕ್ಸಿಮಮ್ 8 ಜನ ಇರ್ಬೋದು. ಯೂಶಲಿ 6 ಜನ 7 ಜನ ಹಿಂಗಿರ್ತಾರೆ. 8 ಜನನು ಆಗ್ಬೋದು. ಒಂದು ಪಾಲದ್ರಲ್ಲಿ ಯೂಶಲಿ 6 ಜನ ಮಾಡ್ಕೋತಾರೆ. ಓಕೆ, ಇನ್ನು ರಚನೆ ನಾನು ನಿಮ್ಗೆ ಹೇಳಿದೆ, ಗರಿಷ್ಠ 8 ಇರಬೇಕು. ಅಧ್ಯಕ್ಷರು ಮಾಜಿ ಮುಖ್ಯ ನ್ಯಾಯಾಧೀಶರು ಅಥವಾ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂತವರಾಗಿರೋ ಅಥವಾ ಪ್ರಖ್ಯಾತ ವ್ಯಕ್ತಿಗಳಾಗಿರ್ಬೇಕು. ಅರ್ಧ ಸದಸ್ಯ ನ್ಯಾಯಾಂಗ ಸದಸ್ಯರಾಗಿರ್ಬೇಕು. ಅದರಲ್ಲಿ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ. ಕನಿಷ್ಠ ಪಕ್ಷ 50 ಮಂದಿ ಸದಸ್ಯರು SC ST OBC ಅಲ್ಪಸಂಖ್ಯಾತ ಮಹಿಳೆಯರಾಗಿರ್ಬೇಕು. ಅದರಲ್ಲಿ ಸದಸ್ಯರುಗಳಲ್ಲಿ 5 ವರ್ಷ ಸೇವಾ ಸಲ್ಲಿಸ್ತಾರೆ ಇವರೆಲ್ಲ, ಅಥವಾ 70 ವರ್ಷ ತುಂಬುವವರೆಗೆ ಅವರ ಒಂದು ಲೋಕಪಾಲ್ ಅವರ ಒಂದು ಷರತ್ತಿರುತ್ತೆ. ಓಕೆ, ಮತ್ತೆ ಅವ್ರ ವೇತನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಂತ ಇರುತ್ತೆ. ಅವರೆಲ್ಲ ಸೇಮ್ ಅದೇ ರೀತಿಯಾದ ಭತ್ಯೆಗಳು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಭತ್ಯೆಗಳು, ಸೇವೆಗಳು ಹೊಂದಿರ್ತಾರೆ. ನಾನು ನಿಮ್ಗೆ ಹೇಳಿದೆ, ಆಡಳಿತ ಶಾಖೆಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಅಲ್ಲ, ಸೆಕ್ರೆಟರಿ ಗ್ರೇಡ್ ಶ್ರೇಣಿಯ ಅಧಿಕಾರಿಗಳ ನೇತೃತ್ವದಲ್ಲಿರುತ್ತೆ. ನ್ಯಾಯಾಂಗ ನಿಮ್ಗೆ ಗೊತ್ತಿದೆ, ಲೋಕಪಾಲ್ ಅಂದ್ರೆ ಯಾರು ನೇಮಕ ಮಾಡಿರ್ತಾರೆ ಅವರು ಅದ್ರ ಬಗ್ಗೆ ಮಾಡ್ತಾ ಇರ್ತಾರೆ. ಫೈನ್. ಸೊ ಇದು ಗೊತ್ತಿರಲಿ. ನೆಕ್ಸ್ಟ್, ಪ್ರಧಾನ ಮಂತ್ರಿ ಆಗಿರೋರನ್ನು ಕೂಡ ಇವರು ತಮ್ಮ ಸುಪತ್ರಿಗೆ ತಗೋಬಹುದು ವಿಚಾರಣೆ, ಆದ್ರೆ ಕ್ಲೋಸ್ಡ್ ಇದ್ರಲ್ಲಿ ಮಾಡ್ತಾರೆ. ಬೇಕು ಅಂದ್ರೆ ಮಾಡ್ತಾರೆ, ಯಾಕಂದ್ರೆ ದಟ್ ಇಸ್ ವೆರಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇದು ಅಲ್ವಾ. ಕೇಂದ್ರ ಸಚಿವರು ಇಂಥವ್ರನ್ನೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಅವರು ಕೇರ್ಫುಲ್ ಇಂದ ವಿತ್ ಪ್ರೂಫ್ ಇದ್ರೆ ಮಾತ್ರ ಮಾಡಕ್ ಹೋಗ್ ಸಾಧ್ಯ. ಮತ್ತೆ ABCD ಗ್ರೂಪ್ ಇರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಕೇಂದ್ರ ಸರ್ಕಾರ ಅಧಿಕಾರಿಗಳನ್ನು ಕೂಡ ಇವರು ಮಾಡಬಹುದು. ಮತ್ತೆ ಅದು ಬಿಟ್ಟು ನಿಗಮ ಮಂಡಳಿಗಳು, ಟ್ರಸ್ಟ್ಗಳು, ಯಾವ ಒಂದು ದುಡ್ಡುಗಳು ಹೋಗುತ್ತೆ ಕೇಂದ್ರ ರಾಜ್ಯ ಸರ್ಕಾರ ಧನ ಸಹಾಯ ಅಂತದ್ನು ಕೂಡ ಎನ್ಕ್ವೈರಿ ಮಾಡಬಹುದು. ಅದೊಂದೇ ಅಲ್ಲ, ವಿದೇಶಿ ವಿನಿಮಯ ಕೊಡುಗೆ, ಫಾರಿನ್ ಗ್ರಾಂಟ್ ಗಳು ಬರ್ತಾವಲ್ಲ NGO ಗಳಿಗೆ, 10 ಲಕ್ಷಕ್ಕಿಂತ ಜಾಸ್ತಿ ತಗೊಳ್ತಕ್ಕಂಥ ಸಮಾಜ ಟ್ರಸ್ಟ್ ಗಳ ಸಂಸ್ಥೆಗಳನ್ನ ಕೂಡ ಇವರು ಏನ್ ಮಾಡಬಹುದು, ಇನ್ವೆಸ್ಟಿಗೇಟ್ ಮಾಡಬಹುದು. ಓಕೆ, ಇವೆಲ್ಲ ಗೊತ್ತಿರ್ಲಿ. ಇವ್ರನ್ನ ಯಾರು ನೇಮಕ ಮಾಡ್ತಾರೆ? ಪ್ರಧಾನ ಮಂತ್ರಿ, ಲೋಕಸಭಾ ಸ್ಪೀಕರ್, ಲೋಕಸಭಾದ ವಿರೋಧ ಪಕ್ಷದ ನಾಯಕ, ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ CJI ನಾಮನಿರ್ದೇಶ ಮಾಡಿರುವ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ, ಇವರು ಈ ಸಮಿತಿಯಲ್ಲಿ ಇರ್ತಾರೆ. ಇವರು ಲೋಕಪಾಲ್ನ ಹಾರಿಸ್ತಾರೆ. ಓಕೆ, ಅಗೇನ್ ಈಗ ಅವರು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಅವರು CBI ಕೂಡ ಅವರು ಎನ್ಕ್ವೈರಿ ಮಾಡಬಹುದು.
ಓಕೆ, ಇವೆಲ್ಲ ಕೂಡ ಅದರಲ್ಲಿ. ನೆಕ್ಸ್ಟ್ ಬರ್ತೀನಿ, ಮೋರೋಧಾರು ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುತ್ತೆ. ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಧೋಲವೀರ ಬಳಿ ಇತ್ತೀಚೆಗೆ ಪತ್ತೆಯಾದ ಹರಪ್ಪ ತಾಣ ಇದು. ಆಪ್ಷನ್ ಇಸ್ ರೈಟ್ ಆನ್ಸರ್. ಇಲ್ಲಿ ಬರುತ್ತೆ ಮೋರೋಧಾರು, ಧೋಲವೀರ ಪಕ್ಕದಲ್ಲಿ ಬರುತ್ತೆ. ಇತ್ತೀಚೆಗೆ ಕಂಡು ಹಿಡಿದಿದ್ದಾರೆ. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಹರಪ್ಪ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇದ್ದಿದ್ದು 4500 ವರ್ಷಗಳ ಹಿಂದೆ ಹರಪ್ಪ ತಾಣ ಏನಿತ್ತು ಆ ಟೈಮ್ ಪೀರಿಯಡ್ ಅಲ್ಲಿ ಇದು ಪ್ರವರ್ಧಮಾನಕ್ಕೆ ಬರುತ್ತೆ. ಏಕೆನ್ ಇಲ್ಲಿ ಎಲ್ಲಿ ಬರುತ್ತೆ? 51 ಕಿಲೋಮೀಟರ್ ದೂರ ಲೋಧ್ರಾಣಿ ಗ್ರಾಮ, ಎಲ್ಲಿಂದ ನಮ್ಮ ಧೋಲವೀರ ವಿಶ್ವ ಪರಂಪರೆ ತಾಣ ಇದೆ ಅದರಿಂದ 51 ಕಿಲೋಮೀಟರ್ ದೂರದಲ್ಲಿ ಲೋಧ್ರಾಣಿ ಗ್ರಾಮದಲ್ಲಿ ಇತ್ತೀಚೆಗೆ ಇದನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ದೊಡ್ಡ ಕೋಟೆ, ವೇದಿಕೆ, ಬಾವಿ, ಸಮಾಧಿ ಕಟ್ಟೆಗಳು ಕೂಡ ಇದೆ. ಹಾಗೆ ಹರಪ್ಪ ಟೈಮಲ್ಲಿ ಏನೇನಿತ್ತು ಅದೆಲ್ಲ ಕೂಡ ಈ ಒಂದು ಇದರಲ್ಲಿ ಸಾಂಸ್ಕೃತಿಕ ಸಂಪರ್ಕಗಳು ಧೋಲವೀರ ಜೊತೆ ಏನಿತ್ತು ಅವೆಲ್ಲ ಕಂಡುಹಿಡಿದಿದ್ದಾರೆ. ಹರಪ್ಪನ ಮಡಿಕೆಗಳಲ್ಲಿ ಸಿಕ್ಕಿದೆ, ಕಲಾಕೃತಿಗಳು ಸಿಕ್ಕಿದೆ. ರನ್ ಮರುಭೂಮಿ ಸಮೀಪದಲ್ಲಿ ಇದಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾವ ಕಾಲ ಇದು? ಹರಪ್ಪನ ಕಾಲ, ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದು ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಹೇಳಿಕೆಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ರೊಡಮೈನ್ ಬಿ ಯೊಂದಿಗೆ ಸಂಬಂಧಿಸಿದೆ? ನೋಡಿ, ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು. ರೊಡಮೈನ್ ಬಿ ವಿಷಕಾರಿ ಮತ್ತು ಕಾರ್ಸಿಜೋನಿಕ್ ರಾಸಾಯನಿಕ. ಅದು ಆಹಾರ ಉದ್ಯಮದಲ್ಲಿ ಸಂಯೋಜಕವಾಗಿ ಬಳಸ್ತವೆ ಇದನ್ನ ಒಂದು ಬಣ್ಣಕ್ಕೋಸ್ಕರ. ಹಾಗಾಗಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಯಾರು? ಕರ್ನಾಟಕ, ತಮಿಳುನಾಡು ಎಲ್ಲ ಬ್ಯಾನ್ ಮಾಡಿದ್ದಾರೆ ಅಲ್ವಾ. ಈಗ ಈ ಕಲರ್ ಇಂಗ್ರೀಡಿಯಂಟ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಕೋಬಿಲು ಕೂಡ ಬಳಸಬಾರ್ದು, ಅದೆಲ್ಲ ಮಾಡಿದ್ದಾರೆ ಅಲ್ವಾ. ಇದೊಂದು ಏನಪ್ಪಾ ಇದು ಅಂದ್ರೆ, ಇದು ಪುಡಿ ರೂಪದಲ್ಲಿ ರಾಸಾಯನಿಕ ಬಣ್ಣ, ಹಸಿರು ಆಗಿರುತ್ತೆ. ಇದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ಇದು ಮಿಕ್ಸ್ ಮಾಡಿದಾಗ ದ್ರವ ರೂಪದಲ್ಲಿ ಇದು ಸೇರಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ಆಕ್ಚುಲಿ ಇದನ್ನ ಬಣ್ಣಕ್ಕೋಸ್ಕರ ಒಂದೇ ಅಲ್ಲ, ಧೂಪಗಳಲ್ಲೂ ಯೂಸ್ ಮಾಡ್ತಾರೆ, ಬೆಂಕಿ ಕಡ್ಡಿಗಳಲ್ಲೂ ಯೂಸ್ ಮಾಡ್ತಾರೆ. ಹಾಗಾಗಿ ಇದು ವಿಷಕಾರಿ ಅಥವಾ ಇಲ್ಲ. ಹಾಗಾಗಿ ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದ್ರೆ ಕರ್ನಾಟಕ ಮತ್ತೆ ತಮಿಳುನಾಡು. ಯೂಶಲಿ FSSAI ಏನಿದೆ, ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರ, ಫುಡ್ ಸೇಫ್ಟಿ ಸ್ಯಾಂಪಲ್ ನಮ್ಮ ಸರ್ವೆ ಆಫ್ ಏನೋ ಇಂಡಿಯಾ ಏನಿದೆ, ಇದು ಕೂಡ ಇದನ್ನ ನಿಷೇಧ ಮಾಡಿದೆ. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇನ್ನು ತುಂಬಾ ಒಂದಷ್ಟು ಇದೆ ಸ್ನೇಹಿತರೆ, ಅದನ್ನ ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಸ್ ನ ನೋಡಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ KSದು, ಅಲ್ಲಿ ನೀವು ನಾವೇನು ಡಿಸ್ಕಸ್ ಮಾಡಿದೀವಿ ಅದೆಲ್ಲ ನೀವು ನೋಡ್ಕೋಬಹುದು. ನಮಸ್ಕಾರ.